ನಾವಿವಾಗ ಸೋಲಾರ್ ತೊಗೋಬೇಕು, ಆದರೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಅಥವಾ ಕ್ಲೈಮೇಟ್ ಕಡಿಮೆ ಇದ್ದಾಗ ಬಿಸಿನೀರು ಬರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಅದನ್ನು ಚಿಂತನೆ ಬಿಡಿ. ನಮ್ಮಲ್ಲಿ ಹೈ ಟೆಕ್ನಾಲಜಿ ಮತ್ತು ಹೈ ಎಫಿಷಿಯನ್ಸಿ ಗ್ಲಾಸ್ ಟ್ಯೂಬ್ ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಹೀಟಿಂಗ್ ಪ್ರಾಬ್ಲಮ್ ಬರೋದೇ ಇಲ್ಲ. ಸುಪೀರಿಯರ್ ಸೋಲಾರ್ ಯಾಕೆ ತೊಗೋಬೇಕು ಅಂತಂದರೆ ಗೀಸರ್ ಬೆಲೆಗೆ ಸೋಲಾರ್ ಕೊಡ್ತಾ ಇದ್ದೀವಿ. ಆಫರಲ್ಲಿ ಒಂದು ಸೋಲಾರ್ ತಗೊಂಡ್ರೆ ಎನಿ ಮಾಡೆಲ್ ಒಂದು ಮೈಕ್ರೋ ಓವನ್ ನಾವು ಫ್ರೀ ಆಫ್ ಕಾಸ್ಟ್ ಕಸ್ಟಮರ್ ಕೊಡ್ತಾ ಇದ್ದೀವಿ. ಹಳ್ಳಿ ಟಿವಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ, ನಾನು ಅಂಬಿಕಾ. ವೀಕ್ಷಕರೇ, ಈಗ ಆಲ್ರೆಡಿ ನಾವು ಸುಪೀರಿಯರ್ ಸೋಲಾರ್ ಸಿಸ್ಟಮ್ ಅನ್ನ ವಿಡಿಯೋಸ್ ಸಾಕಷ್ಟು ಹಾಕಿದ್ವಿ. ನಿಮ್ಮ ಕಡೆಯಿಂದ ಒಂದು ಅದ್ಭುತವಾದಂಥ ರೆಸ್ಪಾನ್ಸ್ ಕೂಡ ಬಂದಿತ್ತು. ಸಾಕಷ್ಟು ವೀಕ್ಷಕರು ಸುಪೀರಿಯರ್ ಸೋಲಾರ್ ಸಿಸ್ಟಮ್ನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ವಿಸಿಟ್ ಮಾಡಿ ನಮಗೊಂದಷ್ಟು ಉಪಯುಕ್ತ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಅದಕ್ಕೋಸ್ಕರ ಇವತ್ತು ನಾವು ಸುಪೀರಿಯರ್ ಸೋಲಾರ್ ಸಿಸ್ಟಮ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಗೆ ಬಂದಿದ್ದೀವಿ. ಬನ್ನಿ, ಹಾಗಿದ್ರೆ ಹೇಗೆ ಸೋಲಾರ್ ಪ್ರಿಪ್ರೇಷನ್ ಅನ್ನ ಮಾಡ್ತಾರೆ, ಎಲ್ಲ ಕಾಲದಲ್ಲೂ ಕೂಡ ಹೇಗೆ ಟೆಂಪ್ರೇಚರ್ ಮೇಂಟೈನ್ ಮಾಡಿ ಬಿಸಿನೀರು ಬರುವಂಥ ಒಂದು ಸುಪೀರಿಯರ್ ಸೋಲಾರ್ ಸಿಸ್ಟಮ್ ಅಲ್ಲಿ ಕ್ವಾಂಟಿಟಿ ಕ್ವಾಲಿಟಿ ಹೇಗಿದೆ ತಿಳ್ಕೊಳ್ಳೋಣ. ವೀಕ್ಷಕರೇ, ಸುಪೀರಿಯರ್ ಸೋಲಾರ್ ಸಿಸ್ಟಮ್ ಇಂದ ರಾಜಶೇಖರ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ನಮಸ್ತೆ ಸರ್. ಬರೀ ಕರ್ನಾಟಕ ಮಾತ್ರ ಅಲ್ಲ ಸರ್, ಆಂಧ್ರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ, ಕೇರಳ ಹೀಗೆ 10 ಜಿಲ್ಲೆಗಳಿಂದ 10 ರಾಜ್ಯಗಳಿಂದ ನಿಮಗೆ ಬೆಸ್ಟ್ ರೆಸ್ಪಾನ್ಸ್ ಬರ್ತಾ ಇದೆ. ಸುಪೀರಿಯರ್ ಸೋಲಾರ್ ಸಿಸ್ಟಮ್ ದೊಡ್ಡ ಮಟ್ಟದಲ್ಲಿ ಖ್ಯಾತಿಯನ್ನ ಮಾಡಿದೆ. ಏನು ಸರ್ ಸೀಕ್ರೆಟ್? ಸೋಲಾರ್ ಅಂದರೆ ತುಂಬ ಕಾಸ್ಟ್ ಇರುತ್ತೆ, ಅಥವಾ ನಮಗೆ ಅದು ಬಿಟ್ಟರೆ ಆಪ್ಷನ್ನೇ ಇಲ್ಲ. ನಾವು ಸೋಲಾರ್ ಎಲ್ಲ ತೊಗೊಳಕ್ಕಾಗಲ್ಲ, ನಾವು ಬಾಡಿಗೆ ಮನೇಲಿ ಇದ್ದೀವಿ, ಅಥವಾ ನಾವು ನಮಗೆ ಕೈಗೆ ಎಟ್ಕಲ್ಲ ಅನ್ನೋ ಒಂದು ಕಸ್ಟಮರ್ನ ಕನ್ಸರ್ನ ನಾವು ಮೈಂಡಿಗೆ ಇಟ್ಕೊಂಡು ಹೋಲ್ಸೇಲಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕಸ್ಟಮರ್ಗೆ ಬೆಸ್ಟ್ ಪ್ರೈಸಲ್ಲಿ ನಾವು ಕೊಡ್ತಾ ಇರೋದ್ರಿಂದ ಒಂದು 10 ಲಕ್ಷಕ್ಕಿಂತ ಕಸ್ಟಮರ್ಗಳಿಗೆ ನಾವು ಸರ್ವ್ ಮಾಡಿದ್ದೀವಿ ಪ್ರಾಡಕ್ಟ್ನ. ಸೋಲಾರ್ ವಾಟರ್ ಹೀಟರ್ ಅಂತಂದರೆ ಇವಾಗ ನಂಬರ್ 1 ಬ್ರ್ಯಾಂಡು ಸುಪೀರಿಯರ್ ಸೋಲಾರ್ ಅನ್ನೋ ಒಂದು ಮಟ್ಟಕ್ಕೆ ನಾವು ನಿಮ್ಮ ಚಾನಲ್ ಮುಖಾಂತರನೂ ಆಗ್ಬೋದು, ಅಥವಾ ಈಗ ನಮ್ಮ ಕಸ್ಟಮರ್ ರೆಸ್ಪಾಂಡ್ ಮಾಡ್ತಿರೋ ಲೆಕ್ಕದಲ್ಲಿ ನಾವು ಇವಾಗ ನಂಬರ್ 1 ಪಾಯಿಂಟಲ್ಲಿ ನಾವು ಇರೋದ್ರಿಂದ ಪ್ರಾಡಕ್ಟು ಅದೇ ರೀತಿ ಕ್ವಾಲಿಟಿನೂ ಇದೆ, ಸರ್ವಿಸು ಇದೆ, ಮತ್ತು ಪ್ರೈಸು ಕೂಡ ಇರೋದ್ರಿಂದ ಕಸ್ಟಮರ್ಸ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ತಡ ಮಾಡೋದು ಬೇಡ ಸರ್, ಬನ್ನಿ ಸರ್, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ನಮ್ಮ ವೀಕ್ಷಕರಿಗೆ ತೋರಿಸ್ಕೊಡಿ. ನಮ್ಮ ಸುಪೀರಿಯರ್ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟು 30,000 ಸ್ಕ್ವೇರ್ ಫೀಟಲ್ಲೇ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇದೆ. ಅದರಲ್ಲಿ ನಾವು ಸೋಲಾರ್ ವಾಟರ್ ಹೀಟ್ರಿಗೆ ಇನ್ನರ್ ಟ್ಯಾಂಕಲ್ಲಿ MS ಟ್ಯಾಂಕು, GA ಟ್ಯಾಂಕು, ಮತ್ತು ಕಾಪರು, SS, ಗ್ಲಾಸ್ ಲೈನ್ ಇದೆಲ್ಲ ಯೂಸ್ ಮಾಡ್ತೀವಿ. ಎಲ್ಲ ಮಿಷಿನ್ಗಳು ಕೂಡ ಹೇಗೆ ವರ್ಕ್ ಆಗುತ್ತೆ, ಏನೇನು ಪ್ರೊಸೆಸ್ ಆಗುತ್ತೆ ಅನ್ನೋದನ್ನು ನಾನು ಒಂದೊಂದೇ ತೋರಿಸ್ತಾ ಬರ್ತೀನಿ. ನೋಡಿ, ಇದು ಯಾವುದೇ ಒಂದು ಮೆಟೀರಿಯಲ್ ಬಂದರೂ ಕೂಡ ಈ ಥರ ರೋಲಿಂಗಲ್ಲಿ ಬರುತ್ತೆ. ರೋಲಿಂಗಲ್ಲಿ ಬಂದು ಈ ಮಿಷಿನ್ ಮುಖಾಂತರ ಇಲ್ಲಿ ಕಟ್ಟಿಂಗ್ ಆಗುತ್ತೆ. ಯಾವ್ಯಾವ ಸೈಜಿಗೆ ಬೇಕು ನಾವು ಅದನ್ನು ಕಟ್ಟಿಂಗ್ ಮಾಡಿಕೊಂಡು ಇಲ್ಲಿ ಅಸೆಂಬ್ಲಿ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಅಲ್ಲಿ ಪಾರ್ಟಿಷನ್ ಚೇಂಜ್ ಆಗುತ್ತೆ. ಇಲ್ಲಿ SS ಔಟರ್ ಕ್ಲಾಡಿಂಗ್ ಬೇರೆ, SS ಇನ್ನರ್ ಟ್ಯಾಂಕ್ ಬೇರೆ. ಮಾಡೆಲ್ಗಳು ತುಂಬ ಇರೋದ್ರಿಂದ ಇಲ್ಲಿ ಪಂಚಿಂಗ್ ಆಗುತ್ತೆ. ಅದೇ ರೀತಿ ನೀವು ಇಲ್ಲಿ ಮುಂದೆ ಬಂದಾಗ ಆ ಮಿಷಿನ್ ಬಂದು ನಿಮಗೆ ಎಂಬೋಸ್ ಆಗುತ್ತೆ. ಎಂಬೋಸ್ ಅಂದರೆ ಶೀಟ್ನ ನಾವು ಎಂಬೋಸ್ ಮಾಡೋದ್ರಿಂದ ಏನಾಗುತ್ತೆ, ವಾಷಸ್ ಎಲ್ಲ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ರಸ್ಟ್ ಬರೋದಿಲ್ಲ. ಆ ಒಂದು ರೀಸನಿಂದ ನಾವು ಎಂಬೋಸ್ ಮಾಡ್ತೀವಿ. ಅದೇ ರೀತಿ ನೋಡಿ, ಇದು ಗ್ಲಾಸ್ ಲೈನು ಫಿನಿಶಿಂಗ್ ಆಗಿರೋವಂಥದ್ದು ಟ್ಯಾಂಕ್ನ ನಾವು ಫೈನಲ್ ಆಗಿದೆ. ಇದು ಕ್ಲಾಡಿಂಗ್ ಮಾಡಿ ನಾವು ಇನ್ಸುಲೇಷನ್ ಮಾಡಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಬಂದಾಗ ಟ್ಯಾಂಕ್ಗೆ SS ಟ್ಯಾಂಕ್ಗಳಿಗೆ ಸೈಡ್ ವಾಲ್ಗಳಿಗೆ ವಾಷರ್ಸ್ ಹಾಕೋಕ್ಕೆ ಜಾಗ ಬೇಕಾಗುತ್ತೆ, ಇನ್ಲೆಟ್ ಔಟ್ಲೆಟ್ಟು. ಆ ಒಂದು ಪಂಚಿಂಗ್ ಮಿಷಿನ್ಗಳು ಇಲ್ಲಿ ಕೆಲಸ ಮಾಡುತ್ತೆ ಇದು. ಅದೇ ರೀತಿ ಈ ಕಡೆ ನೋಡಿ, ಇದೆಲ್ಲ ಗ್ಲಾಸ್ ಲೈನ್ ಟ್ಯಾಂಕ್ಗಳು ಫೈನಲ್ ಆಗಿ ಇನ್ಸುಲೇಷನ್ಗೆ ರೆಡಿಯಾಗಿ, ಮತ್ತು ಇದು ಇನ್ಸುಲೇಷನ್ಗೆ ಇದನ್ನಾಗಿ ಬಂದಿದೆ ಇದು. ಅದೇ ರೀತಿ ನೋಡಿ, ಇದೆಲ್ಲನೂ ಕೂಡ ಒಂದೊಂದು ಮಿಷಿನ್ ಒಂದೊಂದು ಕೆಲಸ ಮಾಡುತ್ತೆ. ಜೊತೆಗೆ ಇದನ್ನು ಸ್ಟೈನ್ಲೆಸ್ ಸ್ಟೀಲ್ ಟ್ಯಾಂಕ್. ಸ್ಟೈನ್ಲೆಸ್ ಸ್ಟೀಲು ನೋಡಿ, ಇದು ಲೈನ್ ವೆಲ್ಡಿಂಗ್ ಅಂತೇಳಿ ವೆಲ್ಡಿಂಗ್ ಮಾಡ್ತೀವಿ ನಾವು ಇದನ್ನು. ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ಮೆಕ್ಯಾನಿಕಲ್ ಜಾಯಿಂಟ್ ಸಿಸ್ಟಮು. ಇದು ಯಾವುದೇ ರೀತಿ ಲೀಕೇಜಸ್ ಎಲ್ಲ ಬರಲ್ಲ. ಮತ್ತು ನೋಡಿ, ಇದು ಗ್ರೂಯಿಂಗ್ ಮಾಡಿದ್ದೀವಲ್ಲ, ಹೆವಿ ಸ್ಟ್ರೆಂತ್ ಇರುತ್ತೆ, ಟ್ಯಾಂಕ್ ಲೀಕೇಜಸ್ ಆಗೋದಿಲ್ಲ. ಟ್ಯಾಂಕು ತುಂಬ ಸ್ಟ್ರೆಂತ್ ಆಗಿರುತ್ತೆ. ಪಫ್ ಇನ್ಸುಲೇಷನ್ ಕೂಡ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಅದೇ ರೀತಿ ನೋಡಿ, ಇದು ಕ್ಲಾಡಿಂಗು, ಔಟ್ರ್ ಕ್ಲಾಡಿಂಗ್. ನೀವೇನು ವೈಟ್ ಕಲರ್ ನೋಡ್ತೀರಾ, ಒಳಗಡೆ ಒಂದು ಟ್ಯಾಂಕ್ ಬರುತ್ತೆ, ಇದು ಹೊರಗಡೆ ಬರೋ ಅಂಥದ್ದು. ಅದೇ ರೀತಿ ಈಗ ಇದನ್ನು ಸೇಫ್ಟಿ ಮಾಡೋದು ನಾನು ಆವಾಗಲೇ ತೋರಿಸಿದ್ದೀನಿ. ಈ ಥರ ಗ್ರಿಪ್ಪರ್ ಆಗಿ ಅದು ಇಲ್ಲಿ ಪಂಚ್ ಆಗುತ್ತೆ. ಅದೇ ರೀತಿ ನೋಡಿ, ಇಲ್ಲೆಲ್ಲ ಮೆಕ್ಯಾನಿಕಲ್ ಜಾಯಿಂಟಿಂಗ್ ಸಿಸ್ಟಮ್ಗೆ ಸಂಬಂಧಪಟ್ಟಂಗೆ ಇದೆಲ್ಲ ಔಟ್ರ್ ರಿಂಗ್ ಆಗೋದು, ಔಟ್ರ್ ಪಂಚ್ ಆಗೋದು, ಇದೆಲ್ಲ ಇದರಲ್ಲಾಗುತ್ತೆ. ಆಮೇಲೆ ನೋಡಿ, ಇದು ಗ್ಲಾಸ್ ಲೈನ್ ಟ್ಯಾಂಕ್ಗೆ ನಾವು ಇದನ್ನು ಮಾಡ್ತೀವಿ, ಸ್ಟ್ಯಾಂಡ್ ಬ್ಲಾಸ್ಟಿಂಗ್ ಮಾಡ್ತೀವಿ. ನಾನು ಮುಂದೆ ತೋರಿಸ್ತೀನಿ ಬನ್ನಿ. ಹಾಗೆ ಸ್ಟ್ಯಾಂಡ್ ಬ್ಲಾಸ್ಟ್ ಮಿಷಿನ್ನು. ಸ್ಟ್ಯಾಂಡ್ ಬ್ಲಾಸ್ಟ್ ಏನಾಗುತ್ತೆ ಅಂತಂದರೆ, ನಿಮ್ಮದು ನೀರಲ್ಲಿ ನೀವು ಅಂದ್ಕೊಳ್ತಾ ಇದ್ರಲ್ವಾ, ನಮ್ಮದು ಉಪ್ಪು ನೀರಿದೆ, ಬೋರ್ ನೀರಿದೆ, ಸೋಲಾರ್ ಹಾಳಾಗಲ್ಲ ಅಂತೇಳಿ ಈ ಮಳ್ಕಟ್ಟು ನಾವು ಇದನ್ನು ಸ್ಟ್ಯಾಂಡ್ ಬ್ಲಾಸ್ಟ್ ಮಾಡೋದ್ರಿಂದ ನೀವು ಹೆವಿ ಮ್ಯಾಕ್ಸಿಮಮ್ ನಿಮಗೆ 4000 PPM ಹಾರ್ಡ್ ವಾಟರ್ ಇದ್ದರೂ ಕೂಡ ನಿಮಗೆ ಈ ಸ್ಟ್ಯಾಂಡ್ ಬ್ಲಾಸ್ಟ್ ಮಾಡೋದ್ರಿಂದ ನಿಮಗೆ ಪ್ರಾಬ್ಲಮ್ ಬರಲ್ಲ. ಜೊತೆಗೆ ನಾವು ಗ್ಲಾಸ್ ಲೈನ್ ಮಾಡೋದ್ರಿಂದ ಡಬಲ್ ಕೋಟೆಡ್ ಇರುತ್ತೆ.
ನೋಡಿ ಗ್ಲಾಸ್ ಲೈನ್ ಇನ್ನರ್ ಟ್ಯಾಂಕ್ ಇದು ನೋಡಿ, ಥಿಕ್ನೆಸ್ಸು ಮತ್ತು ಫಿನಿಶಿಂಗ್ ಎಲ್ಲ ಹೇಗಿದೆ ನೋಡಿ. ಸೊ ಇದು ಇವಾಗ ವೆಲ್ಡಿಂಗ್, ಸೈಡ್ ವೆಲ್ಡಿಂಗ್ ಹೋಗ್ತಾ ಇದೆ ನೋಡಿ. ಇದು ಪಫ್ ಇನ್ಸುಲೇಷನ್ ಪ್ಲಾಂಟ್. ಸೊ ಅದೇ ರೀತಿ ನೋಡಿ ಇವಾಗ ಇದು ಕೂಡ ಇದು 100 ಕೆಪಾಸಿಟಿ ಮೇಲೆ, ನೀವು ಅಲ್ಲೇ ತೋರಿಸಿದ್ನಲ್ಲ ಅದು 200 ಲೀಟ್ರು, ಇದು 250 ಲೀಟ್ರು. ಸೊ ಈ ಥರ ಇದೆ ನೋಡಿ. ಇದೆಲ್ಲ ಫಿನಿಶಿಂಗ್ ಆಗಿ ವೆಲ್ಡಿಂಗ್ ಆಗಿ ಬರ್ತಾ ಇರೋಂಥ ಪ್ರಾಡಕ್ಟ್ಸ್. ಒಂದ್ಸಲ ಹೀಟ್ ಆದರೆ 48 ಗಂಟೆ ಹೀಟ್ ಲಾಸ್ ಆಗಲ್ಲ. ಸೊ ತುಂಬ ಜಾಗ ಕಡಿಮೆ ತೊಗೊಳುತ್ತೆ, ಮೇಂಟೆನೆನ್ಸ್ ಈಸಿ. ನೀವು ಎಷ್ಟೇ ಹಾರ್ಡ್ ವಾಟರ್ ಯೂಸ್ ಮಾಡಿದ್ರು ನಮ್ಮ ಸ್ಕೇಲಿಂಗ್ ಆಗಲ್ಲ ಅನ್ನೋದೇ ಮೇನ್ ಪಾಯಿಂಟ್ ನಮ್ಮದ್ರಲ್ಲಿ. ಜೊತೆಗೆ ಇನ್ನೊಂದೇನು ಅಂತಂದರೆ, ಸೊ ನೀವು ಹೊಸ ಮನೆ ಕಟ್ತಾ ಇರೋರಿಗೆ ಸೊ EMI ಆಪ್ಷನ್ಸು. ಸೊ ಈಗೇನಾದರೂ ನೀವು ಮನೆ ಕಟ್ತಾ ಇದ್ದೀರಾ, ಮನೆ ಕಟ್ಟಿ ತುಂಬ ಸುಸ್ತಾಗಿದ್ದೀರಾ, ಸೊ ಇವಾಗ ಫೈನಾನ್ಸ್ ಆಪ್ಷನ್ ಬೇಕು. ಸೊ ನೀವು ಚೆಕ್ ಇಲ್ಲ ಅಂದರೂ ಪರವಾಗಿಲ್ಲ, ಮತ್ತು ನಿಮ್ಮ ಸಿಬಿಲ್ ಸ್ಕೋರ್ ಇಲ್ಲ ಅಂದರೂ ಪರವಾಗಿಲ್ಲ, ನಾವು ಅದಕ್ಕೆ EMI ಆಪ್ಷನ್ಸ್ ಮಾಡಿಕೊಡ್ತೀವಿ. ಸೊ ಅದೇ ರೀತಿ ನೀವು ಮುಂದೆ ಬನ್ನಿ, ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ. ಅಲ್ಲೆಲ್ಲ ಸ್ಟ್ಯಾಂಡೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಪೌಡ್ರ್ ಕೋಟೆಡ್ ಆಗಿ ಸೊ ಇಲ್ಲಿಗೆ ಬರುತ್ತೆ. ಇಲ್ಲೆಲ್ಲ ಕ್ವಾಲಿಟಿ ಮತ್ತು ಚೆಕಿಂಗ್ ಆಗಿ, ಸೊ ಅದಾದಮೇಲೆ ಇಲ್ಲಿ ಪ್ಯಾಕಿಂಗ್ ಬರುತ್ತೆ. ಇಲ್ಲಿಂದ ಪ್ಯಾಕಿಂಗ್ ಆಗಿ ಡೈರೆಕ್ಟ್ ಇನ್ಸ್ಟಾಲೇಷನ್ಗೆ ಸ್ಟ್ಯಾಂಡ್ಗಳು ರೆಡಿ ಆಗುತ್ತೆ ನೋಡಿ. ಈ ಎಲ್ಲ ಪ್ರೋಸೆಸ್ ಎಲ್ಲ ಮುಗಿದ ಮೇಲೆ ಫೈನಲ್ ಆಗಿ ಇಲ್ಲಿಗೆ ಬರುತ್ತೆ. ಇಲ್ಲೆಲ್ಲ ಕ್ವಾಲಿಟಿ ಚೆಕಿಂಗು ಮತ್ತು ಎಲ್ಲ ಕಂಪ್ಲೀಟ್ ಚೆಕಿಂಗ್ ಆಗಿ, ಇಲ್ಲಿ ಸ್ಟಿಕ್ಕರಿಂಗ್ ಆಗಿ, ಇಲ್ಲಿ ಪ್ಯಾಕಿಂಗ್ ಆಗಿ, ಸೊ ಇಲ್ಲಿಂದ ನಿಮಗೆ ಲಾಟ್ಗೆ ಹೋಗುತ್ತೆ. ಇಲ್ಲಿಂದ ಕಸ್ಟಮರ್ಗೆ ಇನ್ಸ್ಟಾಲೇಷನ್ಗೆ ಎಲ್ಲ ಡೀಲರ್ಗೂ ಈಗ ಆಲ್ ಓವರ್ ಕರ್ನಾಟಕ ಮತ್ತು ಆಂಧ್ರ, ತಮಿಳ್ನಾಡು, ಕೇರಳ ಎಲ್ಲ ಕಡೆನೂ ನಾವು ಬಲ್ಕಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆರ್ಡರ್ಸ್ ತೊಗೊಳೋದ್ರಿಂದ ಸೊ ಎಲ್ಲನೂ ಕೂಡ ನಮಗೆ ಆರ್ಡ್ರು ಡೇ ಬೈ ಡೇ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾವು ಎಲ್ಲ ಸ್ಟೇಟ್ಗೂ ಕೂಡ ಇಲ್ಲಿಂದ ಸಪ್ಲೈ ಮಾಡ್ತೀವಿ, ಮತ್ತು ಬೇರೆ ಬೇರೆ ಬ್ರ್ಯಾಂಡ್ಗಳಿಗೂ ಕೂಡ ನಾವು ಮ್ಯಾನುಫ್ಯಾಕ್ಚರಿಂಗ್ ನಾವು ಇಲ್ಲಿಂದ ಮಾಡಿಕೊಡ್ತೀವಿ. ನಮ್ಮ ಸುಪೀರಿಯರ್ ಸೋಲಾರ್ ಏನು ಕಸ್ಟಮರ್ಸ್ ಇದ್ದಾರೆ ಅವ್ರಿಗೆ ನಾವೇ ಡೈರೆಕ್ಟಾಗಿ ಸೇಲ್ ಮಾಡೋದ್ರಿಂದ ನಾವು ಬೆಸ್ಟ್ ಪ್ರೈಸ್ಗೆ ಮತ್ತು ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಸರ್ವಿಸ್ ನಾವು ಕೊಡ್ಬೋದು. ಸರ್, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ನೀವು ತುಂಬ ಚೆನ್ನಾಗಿ ತೋರಿಸ್ಕೊಟ್ರಿ, ಸಖತ್ತಾಗಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ರಿ. ಯಾಕೆ ಸುಪೀರಿಯರ್ ಸೋಲಾರೇ ತುಂಬ ಸ್ಪೆಷಲ್ ಅಂತ, ಸುಪೀರಿಯರ್ ಸೋಲಾರ್ನ ಯಾಕೆ ನಾವು ಸೆಲೆಕ್ಟ್ ಮಾಡಬೇಕು? ಸುಪೀರಿಯರ್ ಸೋಲಾರ್ ಯಾಕೆ ತೊಗೋಬೇಕು ಅಂತಂದರೆ, ಗೀಸರ್ ಬೆಲೆಗೆ ಸೋಲಾರ್ ಕೊಡ್ತಾ ಇದ್ದೀವಿ. ಎರಡನೇದು ಬೆಸ್ಟ್ ಕ್ವಾಲಿಟಿ ಅಂತಂದರೆ ಸುಪೀರಿಯರ್ ಸೋಲಾರ್. ಸುಪೀರಿಯರ್ ಸೋಲಾರ್ ಅಂದರೆ ಸುಪೀರಿಯರ್, ಸೊ ಅಷ್ಟು ಮಾತ್ರ ನಾನು ಹೇಳ್ಬೋದು. ಸೊ ಜೊತೆಗೆ ಇದು ಕರ್ನಾಟಕದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗೋ ಕಂಪನಿ. ಓಕೆ. ಸೊ ಆ ಥರ ಇರೋದ್ರಿಂದ ಸೊ ನಾವು ಬಲ್ಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ಲೋ ಪ್ರೈಸ್ ಅಂದರೆ ಬೆಸ್ಟ್ ಪ್ರೈಸಲ್ಲಿ ನಾವು ಕೊಡ್ತೀವಿ. ಸೊ ಅದಕ್ಕೆ ಸುಪೀರಿಯರ್ ಸೋಲಾರ್ನ ಜೊತೆಗೆ ಬೆಸ್ಟ್ ಸರ್ವಿಸ್ ಕೂಡ ನಾವು ಕೊಡ್ತಾ ಇದ್ದೀವಿ. ಸರ್, ಈ ಸೋಲಾರ್ ಸುಪೀರಿಯರ್ ಸಿಸ್ಟಮ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟಲ್ಲಿ ಎಷ್ಟು ಜನ ಕೆಲಸಗಾರಿದ್ದಾರೆ, ಯಾವ್ಯಾವ ಥರ ಕೆಲಸ ನಡೀತಾ ಇದೆ ಸರ್? 50 ಮೆಂಬರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಇದು 30,000 ಸ್ಕ್ವೇರ್ ಫೀಟಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇದೆ. ಓಕೆ. ಸೊ ನಮ್ಮಲ್ಲಿ A to Z ಸೋಲಾರ್ ವಾಟರ್ ಹೀಟರ್ಗೆ ಗ್ಲಾಸ್ ಟ್ಯೂಬ್ ಒಂದು ಬಿಟ್ಟು ಮಿಕ್ಕಿದ ಎಲ್ಲಾನು ಕೂಡ ಇನ್ ಹೌಸಲ್ಲಿ ನಾವು ಮಾಡ್ತೀವಿ. ಸೊ ಸೋಲಾರ್ಗೆ ಸಂಬಂಧಪಟ್ಟಂಗೆ ಕೋಟಿಂಗಿಂದ ಹಿಡಿದು ಕಟ್ಟಿಂಗು, ಶೀಟ್ ವೆಲ್ಡಿಂಗು, ಮತ್ತು ಸ್ಟ್ಯಾಂಡ್ ಬ್ಯಾಶ್ ಮಾಡೋದಾಗಲಿ, ಕೋಟಿಂಗ್ ಮಾಡೋದೇ ಆಗಲಿ, ಅಥವಾ ಸ್ಟ್ಯಾಂಡ್ ಮಾಡೋದೇ ಆಗಲಿ, ಪ್ರತಿಯೊಂದು ಕೂಡ ನಮ್ಮಲ್ಲೇ ನಡೆಯುತ್ತೆ. ಸೊ ನಾವು ಯಾವುದನ್ನು ಕೂಡ ಹೊರಗಡೆಯಿಂದ ತರಿಸಿ ಅಥವಾ ನಾವು ಪೀಸ್ ವರ್ಕ್ಗೆ ಹೊರಗಡೆ ಕೊಟ್ಟು, ಜಾಬ್ ವರ್ಕು ಕೊಟ್ಟು ಮಾಡಿಸಿ ಯಾವುದೂ ಮಾಡಲ್ಲ. ಸೊ ನಾವು ಇನ್ ಹೌಸಲ್ಲಿ ಎಲ್ಲ ಮಾಡೋದ್ರಿಂದ ಸೊ ನಾವು ಪ್ರೈಸಲ್ಲಿ ಒಳ್ಳೆ ಪ್ರೈಸ್ ಕೊಡ್ತಾ ಇರೋದಕ್ಕೆ ಇದು ಒಂದು ರೀಸನ್. ಓಕೆ ಸರ್, ಸುಪೀರಿಯರ್ ಸೋಲಾರ್ ವಾಟರ್ ಹೀಟರನ್ನು ಬಿಟ್ಟು ಬೇರೆ ಏನೆಲ್ಲ ಪ್ರಾಡಕ್ಟ್ಸ್ಗಳು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಬಹುದು ನಾವು? ನಮ್ಮಲ್ಲಿ ಸೋಲಾರ್ ವಾಟರ್ ಹೀಟರ್ ಬಿಟ್ಟರು ಎಲೆಕ್ಟ್ರಿಕಲ್ ಚಿಮ್ನಿ, ಎಲೆಕ್ಟ್ರಿಕಲ್ ಗೀಸರು, ಹೀಟ್ ಪಂಪು, ಪ್ರೆಷರ್ ಪಂಪು, ಸೋಲಾರ್ ಲೈಟಿಂಗ್ ಸಿಸ್ಟಮ್ಸು, ಫೈರ್ವುಡ್ ಬಾಯ್ಲರು ಮತ್ತು ವಾಟರ್ ಸಾಫ್ಟ್ನರ್ ಇಷ್ಟು ಕೂಡ ನಮ್ಮ ಬ್ರ್ಯಾಂಡಲ್ಲಿ ಈಗ ಆಲ್ರೆಡಿ ಲಕ್ಷಾಂತರ 10 ಲಕ್ಷಕ್ಕಿಂತ ಜಾಸ್ತಿ ಕಸ್ಟಮರ್ಗೆ ನಾವು ಇನ್ಸ್ಟಾಲೇಷನ್ ಮಾಡಿ ಸರ್ವಿಸ್ ಕೊಟ್ಟು ಅವ್ರ ಕಡೆಯಿಂದ ಬೆಸ್ಟ್ ರಿವ್ಯೂಸ್ನ ನಾವು ತೊಗೊಂಡಿದ್ದೀವಿ. ಯಾವಾಗಲೂ ಕಾರಣ ಹುಡುಕ್ತಾ ಇರ್ತೀರಾ ನೀವು ಆಫರ್ಸ್ ಅನ್ನ ಕೊಡೋದಕ್ಕೆ, ಹೊಸ ವರ್ಷಕ್ಕೆ ಅಥವಾ ನಮ್ಮ ಹಳ್ಳಿ ಟಿವಿ ಕಡೆಯಿಂದ ಬಂದವ್ರಿಗೆ ಯಾವ ಥರ ಆಫರ್ ಕೊಡ್ತಿದ್ದೀರಾ ಸರ್? ಮೇಡಮ್, ಪ್ರೈಸಲ್ಲಿ ಬೆಸ್ಟ್ ಪ್ರೈಸು. ಆಫರಲ್ಲಿ ಒಂದು ಸೋಲಾರ್ ತಗೊಂಡ್ರೆ ಎನಿ ಮಾಡೆಲ್ ಒಂದು ಮೈಕ್ರೋ ಓವನ್ ನಾವು ಫ್ರೀ ಆಫ್ ಕಾಸ್ಟ್ ಕಸ್ಟಮರ್ ಕೊಡ್ತಾ ಇದೀವಿ. ಈಗ ನಮ್ಮದು ಇದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್. ಸೊ ಆದರೆ ಎಲ್ಲ ಪ್ರಾಡಕ್ಟು ಡಿಸ್ಪ್ಲೇ ಇರೋದು ನಮ್ಮ ಶೋರೂಮ್ ಇದೆ. ಶೋರೂಮಲ್ಲಿ ಎಲ್ಲ ಪ್ರಾಡಕ್ಟು ಡಿಸ್ಪ್ಲೇ ಇದೆ. ಡೈರೆಕ್ಟ್ ಕಸ್ಟಮರು ಅಲ್ಲಿಗೆ ಬರ್ಬೋದು. ನಾನು ಶೋರೂಮ್ ಅಡ್ರೆಸ್ ನಾನು ಹೇಳ್ತೀನಿ. ಸುಪೀರಿಯರ್ ಸೋಲಾರ್ ಸಿಸ್ಟಮು ನಂಬರ್ 60/1 ಆಪೋಸಿಟ್ ಕುಟೀರಾ ಪಾರ್ಕ್ ರೆಸ್ಟೋರೆಂಟು, ಜ್ಞಾನ ಭಾರತಿ, ಮರಿಯಪ್ಪನಪಾಳ್ಯ ಸರ್ಕಲ್ಲು, ಬ್ಯಾಂಗ್ಳೂರ್ 56. ಓಕೆ, ಹೊಸ ವರ್ಷದ ಪ್ರಯುಕ್ತ ಸೋಲಾರ್ ತೆಗೆದುಕೊಂಡ್ರೆ ಮೈಕ್ರೋ ಓವನ್ ಅನ್ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಕಾಲ್ ಮಾಡಿ. ಡೆಫಿನೆಟ್ಲಿ ಸೇಫ್ ಆಗಿರ್ತಕ್ಕಂಥ ಎಲ್ಲ ಕಾಲದಲ್ಲೂ ಬಿಸಿನೀರು ಕೊಡುವಂಥ ಕ್ವಾಲಿಟಿ ಕ್ವಾಂಟಿಟಿಯನ್ನು ಮೇಂಟೈನ್ ಮಾಡಿರುವಂಥ ಸುಪೀರಿಯರ್ ಸೋಲಾರ್ ಸಿಸ್ಟಮ್ ಅನ್ನು ನಿಮ್ದಾಗಿಸ್ಕೊಳ್ಬಹುದು. ಸರ್, ತುಂಬಾ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು ನಮ್ಮ ಹಳ್ಳಿ ಟಿವಿ ಗ್ರಾಹಕರಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಎಲ್ಲ ನಮ್ಮ ಗ್ರಾಹಕರಿಗೆ.